ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ FA 4ರ ಪರೀಕ್ಷೆ ಸಾಧನಾ ಪರೀಕ್ಷೆ 4ರ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಆಲ್ರೆಡಿ ನಾನು ಹಿಂದಿಯನ್ನು ಹಾಕಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಡ್ತೀನಿ. ಸೊ ಕನ್ನಡ ಇದೆ. ಸೊ ಬೇರೆ ಎಲ್ಲ ವಿಷಯಗಳ ವಿಡಿಯೋಗಳು ಕೂಡ ಬೇಗನೆ ಬರ್ತದೆ, ಅದನ್ನು ಸಹಿತ ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಎಸ್, ಸೊ ಫಸ್ಟ್ ಬಹು ಆಯ್ಕೆ ಪ್ರಶ್ನೆ ಇತ್ತು. ಕೇವಲ ಒಂದಕ್ಕಕ್ಕೆ ಒಂದು ಪ್ರಶ್ನೆ ಕೊಟ್ಟಿದ್ರು. ಪ್ರಾಧ್ಯಾಪಕರು ಪದವು ಈ ನಾಮಪದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರು. ಪ್ರಾಧ್ಯಾಪಕರು ಅರ್ಥಕ್ಕನುಗುಣವಾಗಿ ಬರುವ ನಾಮ ಹೆಸರು, ಸಿ ಅನ್ವರ್ಥ ನಾಮ ಇಸ್ ದ ರೈಟ್ ಆನ್ಸರ್. ಸೊ ನಿಮಗೆ ಪಾಸಿಂಗ್ ಪ್ಯಾಕೇಜ್ಗಳನ್ನು ಮತ್ತು ಮಾಡೆಲ್ ಕ್ವಶನ್ ಪೇಪರ್ಗಳ ಆನ್ಸರ್ಗಳು ಕೂಡ ಇದ್ದಾವೆ. ಸೊ ಅದನ್ನು ನೋಡಬೇಕಾದ್ರೆ SSLC 2026 ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಹೋದರೆ ಸಾಕು. ಪ್ರತಿ ಪಾಠದ್ದು ವೇಟೇಜ್ ವೈಸ್ ವಿಡಿಯೋಗಳಿದ್ದಾವೆ, ಪಾಸಿಂಗ್ ಪ್ಯಾಕೇಜ್ ಇದ್ದಾವೆ, ಮಾಡೆಲ್ ಕ್ವಶನ್ ಪೇಪರ್ ಎಲ್ಲವೂ ಇದ್ದಾವೆ. ಆ ಒಂದು ಪ್ಲೇಲಿಸ್ಟ್ ನಿಮಗೆ ಕೆಲಸ ಮಾಡ್ತದೆ. ಎಸ್, ಸಂಬಂಧೀಕರಣದಲ್ಲಿತ್ತು. ಕಾವ್ಯ, ಕಬ್ಬ, ಸಂಸ್ಕೃತ ಡ್ಯಾಶ್ ಅಂತ ಇದೆ. ಸಕ್ಕದ ಅನ್ನೋದು ನೀವು ಬರಿಬೇಕು. ಒಂದಕ್ಕದ 2 ಪ್ರಶ್ನೆ ಇತ್ತು. ಪ್ರಶ್ನೆ 3, ತುಪ್ಪದೊಡನೆ ಯಾವುದನ್ನು ಬೆರೆಸಬಾರದು ಅಂತ ಕೇಳಿದರು. ಸೊ ದ ಆನ್ಸರ್ ಈಸ್ ತುಪ್ಪದೊಡನೆ ಎಣ್ಣೆಯನ್ನು ಬೆರೆಸಬಾರದು ಅನ್ನೋದನ್ನು ಬರಿಬೇಕು. ಪ್ರಶ್ನೆ 4, ಅನ್ನವ್ವ ತನ್ನ ಅಣ್ಣನಿಗೆ ತಿನ್ನಲು ಏನನ್ನ ತಂದುಕೊಟ್ಟಳು? ಉತ್ತರ, ಅನ್ನವ್ವ ತನ್ನ ಅಣ್ಣನಿಗೆ ತಿನ್ನಲು ರೊಟ್ಟಿ ಮತ್ತು ಗಟ್ಟಿ ಬಾಳೆ ತಂದುಕೊಟ್ಟಳು ಅಂತ ಬರೆದ್ರೆ ಸಾಕು. ಇನ್ನು 2 ಅಂಕದ ಪ್ರಶ್ನೆಗಳಿದ್ದಾವೆ. ಪ್ರಶ್ನೆ 5, ವಿರೂಪಾಕ್ಷನು ಗಿರಿಜೆಗೆ ಏನೆಂದು ಹೇಳಿದನು ಅಂತ ಇತ್ತು. ಎಸ್, ಶಿವನು ಗಿರಿಜೆಯನ್ನು ಕುರಿತು, ದೇವಿ ಕೇಳು, ನಮ್ಮ ಪುತ್ರನಾದ ಪುಷ್ಪದತ್ತನು ಭೂಲೋಕದಲ್ಲಿ ಹುಟ್ಟಿ ನಂಬಿ ಎಂಬ ಹೆಸರನ್ನು ಪಡೆದು ಸಂಸಾರದಿಂದ ಕೆಟ್ಟು ಹೋಗುವುದಕ್ಕಾಗಿ ಸಿದ್ಧವಾಗಿದ್ದಾನೆ. ಆತನಿಗೆ ಮುಂಚೆ ನೀಡಿದ ನಂಬಿಕೆಯ ಮಾತನ್ನು ಅನುಸರಿಸಿಕೊಂಡು ನಾವು ಕಳುಹಿಸಿದ ರುದ್ರಕನ್ನಿಕೆಯರಿಬ್ಬರು ಚೋಳ ದೇಶದ ತಿರುವಾರೂರು ಮತ್ತು ತಿರುವತ್ತಿಯೂರಿನಲ್ಲಿ ಪರವೆ ಮತ್ತು ಸಂಕಿಲಿ ಎಂಬ ಹೆಸರಿನಿಂದ ಹುಟ್ಟಿದ್ದಾರೆ. ಅವರನ್ನು ಆತನೊಡನೆ ಸೇರಿಸಿ ಸಕಲ ಸುಖವನ್ನು ಪೂಜೆಯಾಗಿ ಸ್ವೀಕರಿಸಿ ಬರುವೆನು ಎಂದು ಹೇಳಿದನು. ಪ್ರಶ್ನೆ 6, ಕನ್ನಡಿಗರ ವಿಶೇಷತೆಯನ್ನು ಶ್ರೀವಿಜಯ ಹೇಗೆ ಸಾರಿದ್ದಾನೆ ಅಂತ ಕೇಳಿದರು. ಉತ್ತರ, ಕನ್ನಡ ನಾಡಿನ ಜನತೆ ಅಂದರೆ ಕನ್ನಡಿಗರು ಸಾಹಿತ್ಯದ ಯಾವುದೇ ಪ್ರಕಾರವಾಗಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲರು, ಸ್ಪಷ್ಟ ಮಾತುಗಳಲ್ಲಿ ಅಭಿವ್ಯಕ್ತಪಡಿಸಬಲ್ಲರು, ಅಕ್ಷರ ಜ್ಞಾನವಿಲ್ಲದಿದ್ದರೂ ನಮ್ಮ ಜನಪದರು ಕಾವ್ಯವನ್ನು ಕಟ್ಟಬಲ್ಲರು, ಸೊಗಸಾಗಿ ಹಾಡಬಲ್ಲರು, ನಿಜವಾಗಿಯೂ ಕನ್ನಡಿಗರು ಬುದ್ಧಿಶಾಲಿಗಳು ಎಂದು ಶ್ರೀವಿಜಯ ಕವಿ ಮನಸಾರೆ ಹೇಳಿದ್ದಾನೆ ಅಂತ ಬರೆದ್ರೆ ಸಾಕು. ಆಮೇಲೆ ಕವಿ ಸಾಹಿತ್ಯಗಳ ಪರಿಚಯ ಬರೀಬೇಕು. 2 ಅಂಕಕ್ಕೆ ಇರತಕ್ಕಂಥ ಪ್ರಶ್ನೆ ರಾಘವಾಂಕನ ಬಗ್ಗೆ ಇತ್ತು. ನಡುಗನ್ನಡದ ಅಗ್ರಮಾನ್ಯ ಕವಿಗಳಲ್ಲಿ ಒಬ್ಬನಾದ ರಾಘವಾಂಕನ ಕಾಲ ಕ್ರಿಸ್ತಶಕ ಸುಮಾರು 1225. ಇವನು ಹಂಪಿ ಕ್ಷೇತ್ರವನಾಗಿದ್ದು ಪಂಪಾಪತಿ ವಿರೂಪಾಕ್ಷನ ಪರಮಭಕ್ತ, ಹಾಗೆಯೇ ಹರಿಹರನ ಸೋದರಳಿಯ ಮತ್ತು ಶಿಷ್ಯ. ಇವನು ಹರಿಶ್ಚಂದ್ರ ಕಾವ್ಯ, ಸಿದ್ಧರಾಮಚಾರಿತ್ರ, ವೀರೇಶ್ವರ ಚರಿತೆ, ಸೋಮನಾಥ ಚರಿತೆ, ಶರಭ ಚಾರಿತ್ರ, ಹರಿಹರ ಮಹತ್ವ ಮುಂತಾದ ಕಾವ್ಯಗಳನ್ನು ಷಟ್ಪದಿ ಛಂದಸ್ಸುಗಳಲ್ಲಿ ಬರೆದಿದ್ದಾನೆ. ಇವನನ್ನು ಉಭಯ ಕವಿ ಕಮಲರವಿ, ಕವಿ ಶರಭ ಬೇರುಂಡ, ಷಟ್ಪದಿ ಬ್ರಹ್ಮ ಎಂಬ ಅಭಿಧಾನಗಳನ್ನು ಹೊಂದಿದ್ದು ಷಟ್ಪದಿ ಕಾವ್ಯದ ನಿರ್ಮಾಪಕನೆಂಬ ಹೆಗ್ಗಳಿಕೆಗೆ ಪಾತ್ರನಾಗಿದ್ದಾನೆ ಅಂತ ಬರೆದ್ರೆ ಸಾಕು. ಇನ್ನು ಮುಂದಿನ ಪ್ರಶ್ನೆ ಇತ್ತು. 2 ಅಂಕಕ್ಕೆ 8ನೇ ಪ್ರಶ್ನೆ. ಪ್ರಸ್ತಾರವನ್ನು ಹಾಕಬೇಕಾಗಿದ್ದು ಕೇವಲ ಒಂದು ಸಾಲಿದೆ, ಅದು ಅಕ್ಷರಗಣ ನಿಮಗೆ ಗೊತ್ತಾಗ್ತದೆ. ಹಾಗಾದರೆ ಎಷ್ಟು ಅಕ್ಷರಗಳಿದ್ದಾವೆ ಅದು ಕೂಡ ನೀವು ಲೆಕ್ಕ ಹಾಕಬೇಕು. ಸೊ ಮೊದಲಿಗೆ ಬತ್ತು ಭರಣ ಭಬರ ಅಂತಕ್ಕಂಥದ್ದು ಈ ಒಂದು ಗಣ ಬಂದರೆ ಉತ್ಪಲ ಮಾಲೆ ಅಂತ ಬರ್ತದೆ. ಸೊ ಸಿಂಪಲ್ ಆಗಿ ನಿಮಗೆ ಏನಾಗಬೇಕಪ್ಪ ಅಂತಂದ್ರೆ ಯಮಾತ ರಾಜ ಭಾನ ಸಲಗಮ್ ಅಂತಕ್ಕಂಥ ಸೂತ್ರದಲ್ಲಿ ಈ ಅಕ್ಷರಗಳನ್ನು ನೀವು ಸೂತ್ರಗಳನ್ನು ಕಲಿತುಕೊಂಡ್ರೆ ಚೆನ್ನಾಗಿ ಇವುಗಳನ್ನು ನೀವು ಗುರುತಿಸ್ತೀರಿ. ಇಲ್ಲಾಂದರೆ ಉತ್ಪಲ ಮಾಲೆ, ಚಂಪಕ ಮತ್ತು ಭವಿಕ್ರೀಡಿತ ಒಳಗಡೆ ನೀವು ಕನ್ಫ್ಯೂಷನನ್ನು ಮಾಡ್ಕೊಳ್ತೀರಿ. ಅಕ್ಷರಗಳ ಸಂಖ್ಯೆಗಳ ಮೇಲೆ ಅವುಗಳನ್ನು ನೆನಪಿನಲ್ಲಿ ಇಡಿ. ಇನ್ನು 3 ಅಂಕದ ಪ್ರಶ್ನೆಗೆ ಬರ್ತೀನಿ. ಸಂದರ್ಭ ಇತ್ತು. ಪ್ರಶ್ನೆ 9, ಒಳಗೆ ಬಂದರೆ ನೀವು ನುಡಿಸುತ್ತಿರಲಿಲ್ಲ. ಎಸ್, ಆಯ್ಕೆ ಈ ಮೇಲಿನ ವಾಕ್ಯವನ್ನು SL ಭೈರಪ್ಪ ಅವರು ಬರೆದಿರುವ ನಾನ್ ಕಂಡಂತೆ ಡಾಕ್ಟರ್ BGL ಸ್ವಾಮಿ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ, BGL ಸ್ವಾಮಿ ಅವರು ತುಂಬ ಸಂಗೀತಾಸಕ್ತಿಯುಳ್ಳ ಬಹುಮುಖ ಪ್ರತಿಭಾವಂತರಾಗಿದ್ದರು. ಶ್ರೀಯುತರು ಗಂಗೋತ್ರಿಯ ಅತಿಥಿ ಗೃಹದ ಕೋಣೆಯೊಂದರಲ್ಲಿ ತಂಗಿದ್ದರು. ಮುಂಜಾನೆ 5:30 ಹೊತ್ತಿಗೆ ಲೇಖಕರು ಆ ಮಾರ್ಗವಾಗಿಯೇ ವಾಕಿಂಗ್ ಹೋಗುವಾಗ ಅವರ ಕೋಣೆಯ ಬಳಿಯಲ್ಲಿ ನಿಂತರು. ಕಿಟಕಿಯ ಬಾಗಿಲುಗಳನ್ನು ಮುಚ್ಚಿ ಸ್ವಾಮಿಯವರು ಪಿಟೀಲು ಅಭ್ಯಾಸ ಮಾಡುತ್ತಿದ್ದರು. ಅವರು ಪಿಟೀಲು ಗುರು ಹೇಳಿಕೊಟ್ಟಿದ್ದಕ್ಕೆ ಸೀಮಿತರಾಗಿರದೆ ಹೊಸದುದನ್ನು ಪಿಟೀಲಿನಲ್ಲಿ ಪ್ರಯೋಗಿಸಲು ಯತ್ನಿಸುತ್ತಿದ್ದರು. ಅರ್ಧ ಗಂಟೆಗೂ ಹೆಚ್ಚು ಸಮಯ ಅಲ್ಲಿಯೇ ನಿಂತು ಆಲಿಸಿದರು. ಮೇಟಿ ಕಾಫಿ ತದನಂತರ ಹೊರಬಂದ ಸ್ವಾಮಿಯವರು ನೀವೇಕೆ ಬಾಗಿಲು ತಟ್ಟಲಿಲ್ಲ ಎಂದಾಗ ಲೇಖಕರು ಈ ಮೇಲಿನಂತೆ ನುಡಿದರು ಅಂತ ಬರೆದ್ರೆ ಸಾಕು. ಸ್ವಾರಸ್ಯ ಏನಿತ್ತಂದರೆ ಸಂಗೀತವು ಹೃದಯಕ್ಕೆ
ಅಪ್ಯಾಯಮಾನವಾದದ್ದು. ಸಂಗೀತಗಾರರಿಗೆ ತೊಂದರೆಯಾಗದಂತೆ ಅದನ್ನು ಸವಿಯಬೇಕೆಂದು ಈ ವಾಕ್ಯದ ಸ್ವಾರಸ್ಯ. ಒಂದು ವೇಳೆ ಲೇಖಕರ ಬಾಗಿಲು ತಟ್ಟಿ ಒಳಗಡೆ ಹೋಗಿದ್ದರೆ ಅದು ನಿಲ್ಲುತ್ತಿತ್ತು ಅಂತ ಬರೆದ್ರೆ ಸಾಕು. ಪ್ರಬಂಧ ಕೇಳಿದ್ದಾರೆ ರಾಷ್ಟ್ರೀಯ ಹಬ್ಬಗಳ ಮಹತ್ವ. ಇಲ್ಲಿ 3 ಸ್ಟೆಪ್ಪು ಬರ್ತದೆ. ಒಂದು ಪೀಠಿಕೆ ಬರಿಬೇಕು, ಒಂದು ವಿಷಯದ ನಿರೂಪಣೆ ಬರಿಬೇಕು, ಆಮೇಲೆ ಲಾಸ್ಟ್ ಏನು ಬರಿಬೇಕಪ್ಪ ಅಂದ್ರೆ ಉಪಸಂಹಾರವನ್ನು ಬರಿಬೇಕು. ಓಕೆನಾ, ಅದನ್ನು ಸ್ಕ್ರೀನ್ಶಾಟ್ ಆಗಿ ತಗೊಳ್ರಿ. ಇನ್ನು ಎರಡನೇದು ಏನು ಕೇಳಿದ್ರಪ್ಪ ಅಂದ್ರೆ ರಾಷ್ಟ್ರೀಯ ಭಾವೈಕ್ಯ. ಸೊ ಈ ಪ್ರಬಂಧವನ್ನು ಕೂಡ ನೀವೇನು ಮಾಡಬೇಕು, ಮೊದಲಿಗೆ ಪೀಠಿಕೆ ಅಂತ ಒಂದು 4 ಲೈನ್ಸ್ ಬರಿಬೇಕು, ವಿಷಯದ ನಿರೂಪಣೆಯಲ್ಲಿ ಒಂದು 8 to 10 ಲೈನ್ಸ್, ಲಾಸ್ಟ್ ಉಪಸಂಹಾರ ಒಂದು 3-4 ಸಾಲುಗಳನ್ನ ಬರೆದ್ರೆ ನಿಮಗೆ ಅಂಕಗಳನ್ನ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಇಷ್ಟೇ ಇತ್ತು 9ನೇ ತರಗತಿಯ ಕನ್ನಡದಲ್ಲಿರ್ತಕ್ಕಂಥ FA 4ರ ಪರೀಕ್ಷೆ ಪ್ರಶ್ನೆ ಪತ್ರಿಕೆ. ಸೊ ಸಿಗ್ತೀನಿ ಇನ್ನೊಂದು ವಿಷಯದ ವಿಡಿಯೋದಲ್ಲಿ. ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. PDF ನಮ್ಮ ಟೆಲಿಗ್ರಾಮು ಮತ್ತು ವಾಟ್ಸಪ್ ಚಾನಲ್ಗಳಲ್ಲಿ ಹಾಕ್ತಾರೆ, ಅವುಗಳ ಯೂಸ್ಗಳನ್ನು ಮಾಡಿಕೊಡ್ರಿ ಅಂತ ಹೇಳ್ತಾ, ಸೊ ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಮಾಡಿ ಕಮೆಂಟ್ನ ಕೆಳಗಡೆ ಎಲ್ಲ ವಿಷಯಗಳ ಲಿಂಕನ್ನು ಸಹಿತ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ.